ಲೈವ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ನಾಳೆ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಯಾಗ್ತಾ ಇದೆ. ಯಾರಿಗೆ ಏನ್ ಸಿಗುತ್ತೆ ಅಂತ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆ ಕೊಡುತ್ತೆ ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ನಲ್ಲಿ? ನಾಳೆ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ. ಕೊರೋನಾ ಆತಂಕದ ನಡುವಿನ ಮೂರನೇ ಬಜೆಟ್ ಇದಾಗಿರೋದ್ರಿಂದ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆಯನ್ನ ಕೇಂದ್ರ ಸರ್ಕಾರ ಕೊಡಬಹುದು ಅಂತ ನಿರೀಕ್ಷೆ ಇದೆ. ಯಾಕಂದ್ರೆ ಕೋವಿಡ್ನ ಹೊಡೆತದಿಂದಾಗಿ ಆರ್ಥಿಕತೆ ಮೇಲೆ ಎಷ್ಟೊಂದು ಪರಿಣಾಮ ಬೀರಿದೆ ಆಲ್ರೆಡಿ ಗೊತ್ತಿರೋ ವಿಚಾರನೆ. ಒಂದು ಸರ್ವೆ ಹೇಳ್ತಾ ಇತ್ತು, ಒಂದು ವರದಿ ಹೇಳ್ತಾ ಇತ್ತು, ಈ ಕೊರೋನಾ ಬಂದ ಮೇಲೆ ಅತಿ ಶ್ರೀಮಂತರಿದ್ರಲ್ಲ ಅವ್ರ ಶ್ರೀಮಂತಿಕೆ ಇನ್ನೂ ಜಾಸ್ತಿ ಆಗಿದೆಯಂತೆ. ಬಡ ಹಾಗೇನೆ ಮಧ್ಯಮ ವರ್ಗದವರು ಈ ಆರ್ಥಿಕ ಪರಿಸ್ಥಿತಿ ಅವ್ರದ್ದೇನಿದೆ ಅದು ಕುಸಿತ ಆಗ್ಬಿಟ್ಟಿದೆ ಕೊರೋನಾ ಎಫೆಕ್ಟ್ ನಿಂದಾಗಿ. ಹಾಗಾಗಿ ಪ್ರತಿ ಬಾರಿ ಬಜೆಟ್ ಬಂದಾಗ ಈ ಬಡ ಮತ್ತೆ ಮಧ್ಯಮ ವರ್ಗದವರೇ ಬಹಳ ನಿರೀಕ್ಷೆ ಇಟ್ಕೊಂಡು ನೋಡೋದು, ನಮ್ಗೇನಾದ್ರೂ ಉಪಯೋಗ ಆಗುವಂತ ಒಂದು ವರದಿ ಅದರಲ್ಲಿ ಇರುತ್ತಾ ಬಜೆಟ್ ನಲ್ಲಿ ಅಂತ. ಇನ್ನು ಚುನಾವಣೆ ಇರುವಂತ ರಾಜ್ಯಗಳಿಗೆ ಬಂಪರ್ ಕೊಡುಗೆ ಕೊಡುವಂತ ನಿರೀಕ್ಷೆ ಇದೆ. ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನೆರವಿನ ನಿರೀಕ್ಷೆ ಅಂತ ಇರುತ್ತೆ. ಪ್ರತಿ ಬಾರಿ ನಿರೀಕ್ಷೆ ಇರುತ್ತೆ, ಅದು ಫುಲ್ಫಿಲ್ ಆಗುತ್ತಾ ಅನ್ನೋದು ಬಜೆಟ್ ಮಂಡನೆ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಮೂಲ ಸೌಕರ್ಯ ಸೇರಿದಂತೆ ಜನರಿಗೆ ಏನೆಲ್ಲ ದಿನನಿತ್ಯದ ಬಳಕೆಗೆ ಬೇಕು, ಸೊ ಅದ್ರ ಮೇಲೆ ಯಾವ ತರ ಈ ಬಜೆಟ್ ನಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಒಂದು ಕುತೂಹಲ. ಈಗ ಕೋವಿಡ್ ಸಂಕಷ್ಟದಲ್ಲಿ ಜನರಿಗೆ ಪರಿಹಾರ ಸಿಗುತ್ತಾ? ಏರುಗತಿಯಲ್ಲಿರುವಂತಹ ಹಣದುಬ್ಬರಕ್ಕೆ ನಿಯಂತ್ರಣದ ಮದ್ದನ್ನ ಅರಿಯಲೇಬೇಕಾಗಿದೆ. ಹಾಗಾಗಿ ಈಗ ಸರ್ಕಾರ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರುತ್ತೆ. ಆ ಪ್ಲಾನ್ ಏನು ಅನ್ನೋದು ನಾಳೆ ಬಹಿರಂಗ ಆಗುತ್ತೆ. ಇನ್ನೊಂದ್ ಕಡೆ ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇದೆ. ಕೋವಿಡ್ ನಿಂದ ಕುಸಿತಿರುವಂತ ಆರ್ಥಿಕತೆಗೆ ಒಂದು ಬೂಸ್ಟರ್ ಡೋಸ್ ತರ ಈಗ ಬಜೆಟ್ ಬಂದಿದೆ. ಬಟ್ ಆ ಬೂಸ್ಟರ್ ಡೋಸ್ ಅನ್ನ ಸರ್ಕಾರ ಕೊಡುತ್ತಾ ಇಲ್ವಾ ಅನ್ನೋದು ನಾಳೆ ಇಷ್ಟೊತ್ತಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ, ವಿಶ್ಲೇಷಣೆಗಳು ನಡೆಯುತ್ತೆ. ಇನ್ನು ನಿಮ್ಮೆಲ್ಲರ ಗಮನಕ್ಕೆ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ನಿರಂತರವಾಗಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಸರಳ ವಿಶ್ಲೇಷಣೆಯನ್ನ ನಮ್ಮ ಜೊತೆ ಗೆಸ್ಟ್ಗಳು ಜಾಯಿನ್ ಆಗ್ತಾರೆ, ಅವ್ರು ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಬಜೆಟ್ ಅಂದ ತಕ್ಷಣ ಸಿಂಪ್ಲಿಫೈ ಮಾಡಿ ಅದನ್ನ ಜನರಿಗೆ ತಲುಪಿಸ್ಬೇಕಾಗುತ್ತೆ. ಹಾಗಾಗಿ ಆ ಕೆಲಸವನ್ನ ನ್ಯೂಸ್ 18 ಮಾಡುತ್ತೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ನೀವು ಟ್ಯೂನಪ್ ಆಗಿ ನ್ಯೂಸ್ 18 ಕನ್ನಡಕ್ಕೆ. ಸೊ ನಮ್ಮ ಜೊತೆ ತಜ್ಞರು ಕೂಡ ಜಾಯಿನ್ ಆಗಿರ್ತಾರೆ. ಆ ಬಜೆಟ್ನ ವಿಶ್ಲೇಷಣೆಯನ್ನ ಅವರು ಮಾಡ್ತಾ ಹೋಗ್ತಾರೆ. ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾಗಿರುವಂತ ಪ್ರೊಫೆಸರ್ SR ಕೇಶವ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಹಣಕಾಸು ತಜ್ಞರಾಗಿರುವಂತ ಡಿ ರುದ್ರಮೂರ್ತಿ ಅವರು. ಸರ್ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೈಗಾರಿಕಾ ತಜ್ಞರಾಗಿರುವಂತ ಡಿ ಮುರಳೀಧರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಶವ್ ಸರ್, ಈಗ ಫಸ್ಟ್ ನಿರೀಕ್ಷೆಗಳನ್ನ ಕೇಳ್ಬಿಡ್ತೀನಿ. ಯಾಕಂದ್ರೆ ಈ ಬಡವರ್ಗದಿಂದ ಹಿಡಿದು ದೊಡ್ಡ ಉದ್ಯಮಿವರೆಗೂ ಬಜೆಟ್ ಅಂದ ತಕ್ಷಣ ಅವ್ರವ್ರದೇ ಲೆಕ್ಕಾಚಾರ ಆಫ್ಕೋರ್ಸ್ ಇದ್ದೇ ಇರುತ್ತೆ. ನಿಮ್ ನಿರೀಕ್ಷೆ ಏನ್ ಸರ್, ಕ್ವಿಕ್ ಆಗಿ? ಎಲ್ಲರ ನಿರೀಕ್ಷೆ ತರ ನನ್ಗೂ ಒಂದು ನಿರೀಕ್ಷೆ ಇದೆ, ಅದು ಆರ್ಥಿಕತೆಗೆ ಒಳ್ಳೇದಾಗ್ಲಿ ಅನ್ನೋದು ನನ್ನ ನಿರೀಕ್ಷೆ. ಓಕೆ ಸರ್, ಫೈನ್. ಚಿಕ್ಕದಾಗಿ ಹೇಳಿದ್ರಿ. ಮುರಳೀಧರ್ ಸರ್, ನಿಮ್ ನಿರೀಕ್ಷೆ ಏನಿದೆ? ಮೇಡಮ್, ನನಗೆ 1-2 ನಿಮಿಷ ನೀವು ಟೈಮ್ ಕೊಡ್ಬೇಕು, ನಾನು ಹೇಳ್ತೀನಿ ನಮ್ ನಿರೀಕ್ಷೆ ಏನಿದೆ ಅಂತ. ಇವಾಗ ನೀವು ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದ್ರಿ ಈ ತರ ಒಂದು ಸರ್ವೆ ಬಂದಿದೆ, ಬಾಟಮ್ 20% ಅವ್ರದ್ದು ಇನ್ಕಮ್ ಕುಸಿದಿದೆ, ಆದ್ರೆ ಟಾಪ್ 20% ಅವ್ರದ್ದು ಇನ್ಕಮ್ ಜಾಸ್ತಿ ಆಗಿದೆ ಅಂತ ನೀವು ಹೇಳಿದ್ರಿ. ಇದೇ ತರ ಇನ್ನೊಂದು 2 ಸರ್ವೆ ಬಂದಿದೆ ಲಾಸ್ಟ್ ಹೋದ ಒಂದು ವಾರ 10 ದಿವಸದಲ್ಲಿ. ಒಂದು CMI ಸರ್ವೆ ಒಂದು ಬಂದಿದೆ, ಆಮೇಲೆ ಮಿಂಟ್ ಸಿ ವೋಟರ್ ಸರ್ವೆ ಅಂತ ಬಂದಿದೆ. ಎಲ್ಲಾದ್ರಲ್ಲೂ ಯಾವ ಸರ್ವೆ ನೋಡಿದ್ರು, ಯಾವ ಸ್ಟಡಿ ನೋಡಿದ್ರು, ಈ ಬಾಟಮ್ 15 to 20% ಇರೋ ಪಾಪ್ಯುಲೇಷನ್ಗೆ ಅವ್ರಿಗೆ ಈ ಕೋವಿಡ್ ಇಂದ ತುಂಬಾ ತೊಂದರೆ ಆಗಿದೆ. ಅವ್ರದ್ದು ಇನ್ಕಮ್ ಲೆವೆಲ್ಸ್ ತುಂಬಾ ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದ್ ಏನಂದ್ರೆ, ಇವಾಗ ಹೋದ 5-6 ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನು ಚೇಂಜಸ್ ಜಾಸ್ತಿ ಮಾಡಿಲ್ಲ. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸಂಪ್ಷನ್ಸ್ ಲಿಮಿಟ್ಸ್. ಮಿಂಟ್ ಸಿ ವೋಟರ್ ಅಲ್ಲಿ ಏನ್ ಹೇಳುತ್ತಂದ್ರೆ,
ನಮಗೆ ಒಂದು ಚಿಕ್ಕ ಫ್ಯಾಮಿಲಿ ರನ್ ಮಾಡ್ಬೇಕಾದ್ರೆ 40-50 ರೂಪಾಯಿ ಬೇಕಾಗುತ್ತೆ ತಿಂಗಳಿಗೆ. ಸೊ 5 ಲಕ್ಷ 6 ಲಕ್ಷ ರೂಪಾಯಿವರೆಗೂ ನೀವು ಇನ್ಕಮ್ ಟ್ಯಾಕ್ಸ್ ಹಾಕ್ಬೇಡಿ ಅಂತ ಇನ್ನೊಂದು ಸರ್ವೆಯಲ್ಲಿ ಹೇಳುತ್ತೆ. ಈ ಓವರ್ ಆಲ್ ನೋಡಿದ್ರೆ ಸರ್ಕಾರದಿಂದ ಬಾಟಮ್ 20% ಇರೋ ಜನರಕ್ಕೆ ಪ್ರಜೆಗಳಿಗೆ ಒಳ್ಳೇದಾಗ್ಬೇಕು ಅಂತ ಒಂದು ಡಿಸಿಷನ್ ಸರ್ಕಾರ ತಗೊಂಡ್ರೆ ಈ ಬಡ್ಜೆಟ್ ಒಂದು ಬೇರೆ ರೀತಿಯಲ್ಲಿ ಹೋಗುತ್ತೆ. ಅದೇ ಬರೀ ಬೆಳವಣಿಗೆ ಮಾತ್ರ ಇಂಪಾರ್ಟೆಂಟು. ನಾವು ಅದು ಡಿಸ್ಟ್ರಿಬ್ಯೂಷನ್ ಯಾವ ತರ ಆದ್ರೂ ಇರ್ಲಿ, ಕೆಳಗಡೆ ಇರೋರು ಅವರು ಬಾಟಮ್ 20% ಇರೋರು ಅವ್ರ ಇನ್ಕಮ್ ಏನಾದ್ರೂ ಆಗ್ಲಿ, ಓವರ್ ಆಲ್ ಒಂದು ಬೆಳವಣಿಗೆ ನಂಬರ್ ಮಾತ್ರ 9% ಇರ್ಬೇಕು ಅಂದ್ರೆ ಅದ್ ಬೇರೆ ಆಗ್ಬೋದು. ಆದ್ರೆ ಏನ್ ಆಗ್ಬೇಕು ಅಂತ ಒಂದು ಪ್ರಶ್ನೆ ಬಂದ್ರೆ ನನ್ನ ವಿಷಯದಲ್ಲಿ ಈ ವರ್ಷ ಖಂಡಿತವಾಗಿ ಸರ್ಕಾರ ಸ್ಪೆಂಡ್ ಅಂತ ಮಾಡ್ಬೇಕು. ಆಮೇಲೆ ಟ್ರಾನ್ಸ್ಫರ್ ಆಫ್ ಆಲ್ ಇನ್ಸೆಂಟಿವ್ಸ್ ಅಂಡ್ ಆಲ್ ಸಬ್ಸಿಡೀಸ್ ಅನ್ನ ಬಡವರಿಗೆ ಎಷ್ಟು ಜಾಸ್ತಿ ಕೊಡ್ಲಿಕ್ಕೆ ಆಗುತ್ತೋ ಅಷ್ಟು ಕೊಡ್ಬೇಕು. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಇನ್ಕ್ರೀಸ್ ಮಾಡಕ್ ಆಗೋದಿಲ್ಲ. ಅವರು ಬಾಟಮ್ 20% ಇರೋರಿಗೆ ನಾವು ಕೆಲಸ ಕೊಡ್ತೀವಿ, ಅವರು ಜೀವನ ಮಾಡ್ಬೋದು ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಬೇಕಾದ್ರೆ ಟೈಮ್ ಆಗುತ್ತೆ. ಇದು ಬೆಸ್ಟ್ ಏನಂದ್ರೆ ಡಿಮಾಂಡ್ಗೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಎಲ್ಲ ಖರ್ಚು ಮಾಡ್ತಾರೆ, ದುಡ್ಡು ಕೈಯಲ್ಲಿ ಇಟ್ಕೊಂಡಿರೋದಿಲ್ಲ. 20% ಬಾಟಮ್ 20% ಇರೋ ಪ್ರಜೆಗಳಿಗೆ ಯಾವ ತರ ದುಡ್ಡು ಹೋಗಿ ಸೇರ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸರ್ಕಾರ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ತುಂಬಾ ಮುಖ್ಯವಾದ ವಿಷಯ, ಇದನ್ನ ಅವರು ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಸೆಕೆಂಡ್ ಪ್ರಯಾರಿಟಿ ಏನಂದ್ರೆ ಇವಾಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪ್ರಪಂಚದಲ್ಲಿ ಯಾವ ಟೈಮ್ ಅಲ್ಲೂ ಹೋದ 10, 20, 30, 40 ವರ್ಷದಲ್ಲಿ ಈ ತರ ಸೆಕೆಂಡ್ ವರ್ಲ್ಡ್ ಆದ್ಮೇಲೆ ಇರೋ ಪರಿಸ್ಥಿತಿ ಇವಾಗಿರೋ ಪರಿಸ್ಥಿತಿ ತರ ಇಲ್ವೇ ಇಲ್ಲ. ಬೇಕಾದಷ್ಟು ಕಡೆ ಕಾನ್ಫ್ಲಿಕ್ಟ್ಸ್ ಸ್ಟಾರ್ಟ್ ಆಗಿದೆ. ಈ ಕಾನ್ಫ್ಲಿಕ್ಟ್ಸ್ ಸೌತ್ ಚೈನಾ ಸಿ ಇರ್ಲಿ, ಇಂಡಿಯಾ ಚೈನಾ ಇರ್ಲಿ, ಯುಕ್ರೇನ್ ಇರ್ಲಿ, ಆಮೇಲೆ ಆಫ್ ಪ್ಯಾಕ್ ರೀಜನ್ ಇರ್ಲಿ, ಎಲ್ಲಾ ಕಡೆನೂ ಈ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿದೆ. ಅದರಿಂದ ಆಯಿಲ್ ಪ್ರೈಸ್ $90 per barrelಗೆ ಮುಟ್ಟಿದೆ ಇವಾಗ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಪ್ರಪಂಚದಲ್ಲೆಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಾವು ಬಡವರಿಗೆ ನಾವು ಸಹಾಯ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಬರೋ ದುಡ್ಡು ಸಾಲೋದಿಲ್ಲ ಅವರಿಗೆ ಡೀಸೆಂಟ್ ಜೀವನ ಮಾಡ್ಲಿಕ್ಕೆ. ಅದರಿಂದ ಬಡ್ಜೆಟ್ ಅಲ್ಲಿ ನಾನು ಒಂದು ಮುಖ್ಯವಾಗಿ ಸೀತಾರಾಮನ್ ಅವರು ಒಂದು ಈ ವಿಷಯದಲ್ಲಿ ಗಮನದಲ್ಲಿ ಇಟ್ಕೊಂಡು ಪಾಲಿಸೀಸ್ ತರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ನೊಂದು ಎಲೆಕ್ಷನ್ಸ್ ಬರ್ತಾ ಇದೆ UP ಅಲ್ಲಿ, ಇನ್ನೊಂದು 2 ಸ್ಟೇಟ್ಸ್ ಅಲ್ಲಿ. ಅದರಿಂದ ಇದು ಎಲೆಕ್ಷನ್ ಬಡ್ಜೆಟ್ ಮಾಡಬಹುದು ಅಂತ ಒಂದು ಅನ್ಸುತ್ತೆ. ಫೈನ್ ಸರ್. ಫೈನಲಿ ರಾಜಕಾರಣ ಅಂದ್ಮೇಲೆ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸರ್. ಮಾತಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿ ರುದ್ರಮೂರ್ತಿ ಸರ್, ನಿಮ್ ಎಕ್ಸ್ಪೆಕ್ಟೇಷನ್ ಕ್ವಿಕ್ ಆಗಿ ಸರ್. ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ಅವರ 4ನೇ ಬಜೆಟ್ ಏನಿದಾಗಿದೆ ಪಾಪ್ಯುಲಿಸ್ಟಿಕ್ ಬಜೆಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ಜನಸಾಮಾನ್ಯರಿಗೆ ಇವತ್ತು ಏನ್ ತಿಳ್ಕೋಬೇಕು, ಬಜೆಟ್ ನಲ್ಲಿ ನಾವು ಎಲ್ಲಾ ವರ್ಗದವ್ರಿಗೂ ಕೂಡ ಬ್ಯಾಲೆನ್ಸ್ಡ್ ಬಜೆಟ್ ಕೊಟ್ಟಷ್ಟು ಒಳ್ಳೇದಾಗತ್ತೆ. ಒಂದ್ ಕಡೆ ಸಾಮಾನ್ಯ ಜನರು ಇವಾಗ ಕೋವಿಡ್ ಬಂದಾದ ನಂತರ ಅನೇಕ ಜನಕ್ಕೆ ಜಾಬ್ ಆಪರ್ಚುನಿಟಿಗಳು ಖಂಡಿತವಾಗ್ಲೂ ಕಡಿಮೆ ಆಗಿದೆ, ಜಾಬ್ ಲಾಸಸ್ ಗಳು ಜಾಸ್ತಿ ಆಗಿದೆ. ಹೆಲ್ತ್ ಗೆ ಖಂಡಿತವಾಗ್ಲೂ ಒತ್ತಡವನ್ನ ಕೊಡ್ಬೇಕಾಗತ್ತೆ. ಕಳೆದ ವರ್ಷವೇ ಬಜೆಟ್ ನಲ್ಲಿ 2,23,000 ಕೋಟಿ ರೂಪಾಯಿಗಳನ್ನ ಹೆಲ್ತ್ ಗೋಸ್ಕರ ಮೀಸಲಿಡಲಾಗಿತ್ತು. ಅದು ಖಂಡಿತವಾಗ್ಲೂ ಈ ಸಲನು ಕಂಟಿನ್ಯೂ ಆಗತ್ತೆ. ಆರೋಗ್ಯ ಇದ್ರೆ ನಂತರ ಬೇರೆ ಎಲ್ಲ. ನಾವು ಆರ್ಥಿಕತೆಯನ್ನ ನೋಡ್ಕೊಳೋದಕ್ಕೆ ಮುಂಚೆ ಖಂಡಿತವಾಗ್ಲೂ ಮೋದಿ ಸರ್ಕಾರವು ಕೂಡ ಹಾಗೂ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ಲಾಸ್ಟ್ ಬಜೆಟ್ ಅಲ್ಲಿ ಆರೋಗ್ಯ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದಾದ ನಂತರ ಆರ್ಥಿಕತೆ ಅಂತ. ಸೊ ಈ ಸಲನು ಬಜೆಟ್ ಅಲ್ಲಿ ನನ್ನ ನಿರೀಕ್ಷೆ ನಂಬರ್ 1 ಇಂಪಾರ್ಟೆನ್ಸ್ ಹೆಲ್ತ್ ಗೆ ಖಂಡಿತವಾಗ್ಲೂ ಕೊಡ್ತಾರೆ, ಅದನ್ನ ಮುಂದುವರಿಸ್ತಾರೆ. ಹಾಗೂ ಯಾರು ಕೂಡ ಹಸಿವಿನಿಂದ ಸಾಯಬಾರದು, ಆತರ ಆಗ್ದರಂಗೆ ಖಂಡಿತ ಏನ್ ಆಲ್ರೆಡಿ ಪಾಲಿಸೀಸ್ ಗಳು ಇತ್ತು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಈ ಸಲ ಫಿಸಿಕಲ್ ಡೆಫಿಸಿಟ್ ಏನ್ ಇವಾಗ 6.8% ವಿತ್ತೆಯ ಕೊರತೆ ಅಂತ ನಾವೇನ್ ಹೇಳ್ತೀವಿ, ಅದು 6.8% ಇದೆ. ಅದನ್ನ 6% ಹತ್ತತ್ರ ತರುವಂತಹ ಪ್ಲಾನ್ಸ್ ಏನೇನಿದೆ ಹಾಗೂ ಯಾವ ರೀತಿ ನಾವು ಫಿಸಿಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬಹುದು ಅನ್ನೋದನ್ನು ಕೂಡ ಮಾರ್ಕೆಟ್ ನಿರೀಕ್ಷಿಸ್ತಾ ಇದೆ. ಹಾಗೂ ನನ್ನ ಸ್ನೇಹಿತರು ಇವಾಗ ಮುರಳೀಧರನ್ ಸರ್ ಹೇಳ್ದಂಗೆ ಇನ್ಫ್ಲೇಷನ್ ಏನ್ ಜಾಸ್ತಿ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡುವಂತಹ ಮೆಜರ್ಸ್ ಗಳನ್ನು ಕೂಡ ನೋಡ್ಬೇಕು. RBI ಒಂದೇ ಈ ಗ್ರೋತ್ ಅನ್ನ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ಹಾಗಾಗಿ ಜನಸಾಮಾನ್ಯರಿಗೆ, ಸ್ಯಾಲರಿ ಕ್ಲಾಸ್ ಪೀಪಲ್ಗೆ
ಕಾರ್ಪೊರೇಟ್ ವಲಯಕ್ಕೆ, MSME ಸ್ಪೆಸಿಫಿಕ್ ಸೆಕ್ಟರ್ಗೆ, ಮಿಡಲ್ ಕ್ಲಾಸ್ ಪೀಪಲ್ಗೆ ತೆರಿಗೆಗಳಲ್ಲಿ ಏನಾನ ರಿಯಾಯಿತಿಗಳನ್ನ ಕೊಡ್ಬೋದಾ? ಹೌಸಿಂಗ್ ಲೋನ್ ಗಳಲ್ಲಿ ಏನಾನ ಇಂಟ್ರೆಸ್ಟ್ ಏನ್ ಇವಾಗಿದೆ 2 lakhs ವರೆಗೂ ಅದನ್ನ ಇನ್ಕ್ರೀಸ್ ಮಾಡ್ತಾರ, ಡಿಡಕ್ಷನ್ ಏನಿದೆ ಅದನ್ನೇನ ಇನ್ಕ್ರೀಸ್ ಮಾಡ್ತಾರ. ಈ ತರ ಎಲ್ಲವನ್ನೂ ಕೂಡ ಪರಿಗಣನೆಗೆ ಇಟ್ಕೊಂಡು ಬ್ಯಾಲೆನ್ಸ್ಡ್ ಬಜೆಟ್ ಬರುವ ಚಾನ್ಸಸ್ ಗಳು ಈ ಸಲ ಜಾಸ್ತಿ ಇದೆ. ಫೈನ್, ನಿರೀಕ್ಷೆಗಳು ಸಾಕಷ್ಟಿದೆ. ಒನ್ಸ್ ಅಗೇನ್ ಕೇಶವ್ ಸರ್, ಈಗ ನೋಡಿ, ಬಡ ಮತ್ತೆ ಮಧ್ಯಮ ವರ್ಗದವ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಈ ಬಜೆಟ್ ಸಂದರ್ಭದಲ್ಲಿ. ಅದು ರಾಜ್ಯ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಜನ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಯಾಕಂದ್ರೆ ಶ್ರೀಮಂತರ ಹತ್ರ ಎಲ್ಲ ಇರುತ್ತಪ್ಪ, ಹೊರೆ ಆಗೋದು ನಮ್ಗೆ ಅನ್ನೋದು ಬಡ ಮತ್ತೆ ಮಧ್ಯಮ ವರ್ಗದವರು ಪ್ರತಿ ಸತಿನೂ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ, ಇವಾಗ ನೋಡಿ, ಚಿನ್ನ ಅಥವಾ ಈ ಡೈಮಂಡ್ ಮೇಲೆ ಒಂದಿಷ್ಟು ಟ್ಯಾಕ್ಸ್ ಜಾಸ್ತಿ ಆಗ್ಬೋದು, ಐಷಾರಾಮಿ ಕಾರ್ಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ಬೋದು, ಇಂಥದ್ದೆಲ್ಲ ನಿರೀಕ್ಷೆ ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್, ಕೇಶವ್ ಸರ್. ಸರ್, ನಿಮ್ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ. ಮತ್ತೆ ನಾನು ನಿಮ್ಮನ್ನ ಲೈನಿಗೆ ತಗೋತೀನಿ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಫೈನ್, ಮುರಳೀಧರ್ ಸರ್, ಈ ಕ್ವೆಶ್ಚನ್ ನೀವು ಆನ್ಸರ್ ಮಾಡೋದಾದ್ರೆ ಸರ್. ಇನ್ನೊಂದ್ಸರಿ ರಿಪೀಟ್ ಮಾಡಿ ಮೇಡಮ್ ಕ್ವಶನ್. ಸರ್, ಈಗ ನಿಮ್ಮ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಕೂಡ ಬಡ ಮತ್ತೆ ಮಧ್ಯಮ ವರ್ಗದವ್ರನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಅದು ಪ್ರತಿ ಬಾರಿನೂ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಬಟ್ ಇವಾಗ ನಾವು ನೋಡೋದಾದ್ರೆ, ಈಗ ಚಿನ್ನ ಭಾರತ ದೇಶದಲ್ಲಿ ಎಷ್ಟು ವ್ಯಾಮೋಹ ಇದೆ, ಸೊ ಅದ್ರ ಮೇಲೆ ಒಂದಿಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು, ಐಷಾರಾಮಿ ಕಾರ್ಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು, ಇಂಥದ್ದೆಲ್ಲ ಒಂದು ಚರ್ಚೆಗಳಾಗ್ತಾ ಇದೆ. ನಿಮ್ಮ ಒಪಿನಿಯನ್ ಸರ್? ನೋಡಿ, ಎರಡಿದೆ ಬಜೆಟ್ ಅಲ್ಲಿ, ಒಂದು ಇನ್ಕಮ್ ಸೈಡ್ ಇದೆ, ಒಂದು ಎಕ್ಸ್ಪೆಂಡಿಚರ್ ಸೈಡ್ ಇದೆ. ನಾವು ಇಷ್ಟೊತ್ತು ಮಾತಾಡಿದ್ದು ಎಕ್ಸ್ಪೆಂಡಿಚರ್ ಸೈಡ್ ಬಗ್ಗೆನೆ, ಖರ್ಚು ಯಾವ ತರ ಸರ್ಕಾರ ಮಾಡಬೇಕು ಅಂತ ಒಂದು ಮಾತಾಡಿದೆ, ನಾನು ಹೇಳ್ದೆ. ಇವಾಗ ನೀವು ಕೇಳೋದು ಟ್ಯಾಕ್ಸ್ ಜಾಸ್ತಿ ಮಾಡಿ ಸರ್ಕಾರಕ್ಕೆ ಬರೋ ಇನ್ಕಮ್ ಬಗ್ಗೆ ಜಾಸ್ತಿ ಮಾಡಬಹುದು ಅಂತ ಕೇಳ್ತಾ ಇದಾರೆ. ಖಂಡಿತವಾಗಿ ಈ ಕಾನ್ಸ್ಪಿಕ್ಯೂಸ್ ಕನ್ಸಂಪ್ಷನ್ ಅಂತ ಯಾವ್ದಿದೆಯೋ, ಇದು ಪ್ರತಿಯೊಂದು ಸರಿ ಸಿಗರೇಟೇ ಇರ್ಲಿ, ಲಿಕ್ಕರೇ ಇರ್ಲಿ, ಅದ್ರ ಮೇಲೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಲೋಕಲ್ ಗವರ್ಮೆಂಟ್ಸ್ ಎಕ್ಸೈಸ್ ಆಗ್ತಾನೆ ಇರ್ತಾರೆ, ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ರೆ ಅದು ಬಂದು ಅಷ್ಟು ಹಣಕಾಸು ಅಷ್ಟು ಕಲೆಕ್ಷನ್ ಆಗಿ ನಮ್ಮ ಸರ್ಕಾರದ ಮೇಲೆ ಒಂದು ಪ್ರಭಾವ ಆಗೋ ತರ ಒಂದು ಚಾನ್ಸ್ ಇರೋದಿಲ್ಲ. ಇದು ಬಂದು ಒಂದು ಸ್ಮಾಲ್ ಪೋರ್ಷನ್ ಆಫ್ ದಿ ಟೋಟಲ್ ಕಲೆಕ್ಷನ್ಸ್ ಆಫ್ ದಿ ಎಕಾನಮಿ. ಅದರಿಂದ ಇಂಪಾರ್ಟೆನ್ಸ್ ಅದಕ್ಕೆ ಕೊಡಬಾರ್ದು. ಆದ್ರೆ ಒಂದು ಆಪ್ಟಿಕ್ಸ್ ಅಂತ ಇದೆ, ಏನು ಪಾಲಿಟಿಕ್ಸ್ ಅಲ್ಲಿ ಯಾವಾಗ್ಲೂ ಎಕನಾಮಿಕ್ಸ್ ಅಂಡ್ ಪಾಲಿಟಿಕ್ಸ್ ಎಲ್ಲ ಎರಡೂ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಅದರಿಂದ ಪೊಲಿಟಿಷಿಯನ್ಸ್ ಒಂದು ಮೆಸೇಜ್ ಕಳಿಸ್ಬೇಕು, ನಾವು ಚಿನ್ನ ಆಮೇಲೆ ಡೈಮಂಡ್ಸ್ ಯಾರು ತಗೊಳ್ತಾ ಇದಾರೋ ಅವರಿಗೆ ಒಂದು ವಿ ಶುಡ್ ಸೆಂಡ್ ಅ ಮೆಸೇಜ್ ಟು ಆಲ್ ದ ಪೀಪಲ್ ಅಂದ್ರೆ ಇದನ್ನ ಜಾಸ್ತಿ ಮಾಡಬಹುದು. ಅದೇ ತರ ಇವಾಗ ನೋಡಿ, ಲಾಸ್ಟ್ 2-3 months ಇಂದ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಅಡ್ವರ್ಸ್ ಆಗಿ ಹೋಗ್ತಾ ಇದೆ. ಅದರಿಂದ ಈ ಇಂಪೋರ್ಟ್ಸ್ ಆಫ್ ಗೋಲ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಡೈಮಂಡ್ಸ್ ಅಫ್ಕೋರ್ಸ್ ನಾರ್ಮಲ್ ಆಗಿದೆ. ಇದು ಪ್ರೈಸ್ ಜಾಸ್ತಿ ಆದ್ರೆ ಕನ್ಸಂಪ್ಷನ್ ಏನಾದ್ರೂ ಕಡಿಮೆ ಆಗ್ಬಹುದು ಅಂತ ಒಂದು ನಿರೀಕ್ಷೆ ಇದ್ರೆ ಖಂಡಿತವಾಗಿ ಇದ್ರ ಮೇಲೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು. ಆದ್ರೆ ಈ ಸ್ಮಾಲ್ ವಿಷಯಗಳಲ್ಲಿ ಅವರು ಅಷ್ಟು ಜಾಸ್ತಿ ಗಮನ ಕೊಡೋದಿಲ್ಲ ಅಂತ ಅನ್ಸುತ್ತೆ. ಏನ್ ಮಾಡ್ಬೋದಪ್ಪ ಅಂದ್ರೆ, ಇನ್ಕಮ್ ಜಾಸ್ತಿ ಇರೋರು, ಹೈಯೆಸ್ಟ್ ಇನ್ಕಮ್ ಬ್ರಾಕೆಟ್ ಅಲ್ಲಿ ಇರೋರು, ಅವರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು ಅಂತ ಒಂದು ಅನ್ಸುತ್ತೆ. ಯಾಕಂದ್ರೆ ರೆವೆನ್ಯೂ ಕಲೆಕ್ಷನ್ಸ್ ಆಮೇಲೆ ಆಪ್ಟಿಕ್ಸ್ ಇದ್ದೇ ಇದೆ. ಆಗ್ಲೇ ನಮ್ದು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಆಲ್ಮೋಸ್ಟ್ 40% ಹೋಗಿದೆ. ವೈಯಕ್ತಿಕವಾಗ್ಲೂ ಕೂಡ ಈ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹಾಗೆ ಸಂಪರ್ಕದಲ್ಲಿ ಸರ್, ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಇನ್ನು ಕೇಶವ್ ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಇವಾಗ ಈ ಕೋವಿಡ್ ಬಂದ ಮೇಲೆ ಈ ಖಜಾನೆಯಲ್ಲಿ ದುಡ್ಡಿರ್ಬೇಕಲ್ಲ, ಫಸ್ಟ್ ಆಫ್ ಆಲ್ ಜನರಿಗೆ ಅದನ್ನು ಕೊಡೋದಕ್ಕೆ ತುಂಬಾ ಆರ್ಥಿಕ ನಷ್ಟ ಸರ್ಕಾರಕ್ಕೂ ಆಗಿದೆ, ಖಜಾನೆಯಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಸೊ ಬಜೆಟ್ ಮಂಡನೆ ಅಂತ ಒಂದು ದಿಟ್ಟ ನಿರ್ಧಾರವನ್ನ ನಮ್ಮ ಭಾರತ ಮಾಡಿದೆ ಅಂದ್ರೆ ಅದೇ ಒಂಥರ ಗರ್ವ ಪಡೋ ವಿಚಾರ, ಹೆಮ್ಮೆ ಪಡೋ ವಿಚಾರ ಅಂತ ಹೇಳ್ತಿದ್ದಾರೆ. ಆದ್ರೂ ಆ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಈಗ ಒಂದು ಮುಖ್ಯವಾಗಿ ಏನು ಅಂತಂದ್ರೆ, ಒಂದು ಆಯವ್ಯಯ ಅಂತದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಯವ್ಯಯ ಮಂಡಿಸುವಾಗ ಅಲ್ಲಿನ ಜನರ ಆಶೋತ್ತರಗಳನ್ನ ನೋಡುವಂಥದ್ದು ಖಂಡಿತವಾಗಿಯೂ ಸರ್ಕಾರಗಳು ಮಾಡುತ್ತೆ, ಅದು ಈ ಸರ್ಕಾರನು ಮಾಡುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಫಿಸ್ಕಲ್ ಸ್ಪೇಸ್ ಅದಕ್ಕೆ ಅಲೋ ಮಾಡುತ್ತಾ ಅಂತ ಒಂದು ಇದು ಬ್ಯಾಲೆನ್ಸ್ ಮಾಡುವಂತದ್ದೇ ಒಂದು ಫೈನಾನ್ಸ್ ಮಿನಿಸ್ಟ್ರಿನ ಒಂದು ದೊಡ್ಡ ಎಕ್ಸರ್ಸೈಸ್. ಏನಾಗಿದೆ, ಒಂದ್ ಕಡೆ ಬಡತನ ಹೆಚ್ಚಾಗಿದೆ ದೇಶದಲ್ಲಿ. 2020 ಕೋವಿಡ್ ಬರೋಕ್ ಮುಂಚೆ 7.5% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ನಮ್ಗೆ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಪಾವರ್ಟಿ ಇಂಡೆಕ್ಸ್ ಇತ್ತು. ಅದೇನಾಯ್ತು, 12.5% ಹೆಚ್ಚಾಯ್ತು. ಈಗ ಮತ್ತೆ 10% ಬರುವಂತ ಲಕ್ಷಣ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ತನ್ನ ವರದಿಯಲ್ಲಿ ಹೇಳುತ್ತೆ.
ಇನ್ನ ಪ್ಯೂ ಅಂತ ಒಂದು ರಿಸರ್ಚ್ ಒಂದು ಸಿಸ್ಟಮ್ ಇದೆ ಕಮಿಟಿ ಇದೆ, ಅದೇ ಹೇಳುತ್ತೆ ಈಗ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಭಾರತದಲ್ಲಿ ಕಡಿಮೆ ಆಗಿದೆ, ಸುಮಾರು 3.5 ಕೋಟಿಯಷ್ಟು ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅಂತ ಒಂದು ಮಾಹಿತಿ ಕೊಡುತ್ತೆ. ಅಂದ್ರೆ ಈಗ ಫಸ್ಟ್ ಕೇಟರ್ ಮಾಡುವಂತದ್ದು ಯಾವ ಜನಕ್ಕೆ ಅಂತ. ಈಗ ಏನಂದ್ರೆ ಎಲ್ಲ ಜನಕ್ಕೂ ಎಲ್ಲ ವಲಯಕ್ಕೂ COVID-19 ಅಷ್ಟೇ ಜರ್ಜರಿತವಾಗಿ ಹೊಡೆದಿದೆ. ಆದ್ರೆ ಯಾವ್ದು ತುಂಬಾ ಪ್ರಮುಖವಾಗಿದೆ, ಅದಕ್ಕೆ ಎಷ್ಟು ನಮ್ಗೆ ಫಿಸಿಕಲ್ ಸ್ಪೇಸ್ ಇದೆ ಅನ್ನೋದನ್ನ ನೋಡ್ಕೊಂಡು ಸರ್ಕಾರ ಬಹುಶಃ ಬ್ಯಾಲೆನ್ಸ್ ಮಾಡುತ್ತೆ ಅನ್ಸುತ್ತೆ. ಈಗ ಎಲೆಕ್ಷನ್ಸ್ ಬೇರೆ ಇದೆ, ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್ ಆಲ್ಸೋ. ಹಾಗಾಗಿ ಒಳ್ಳೆಯ ಆರ್ಥಿಕ ನೀತಿಯಿಂದ ಇವಾಗ ಪ್ರಮುಖವಾಗಿ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೂ 6% ಆಫ್ ದಿ GDP ನಾವು ಇನ್ವೆಸ್ಟ್ ಮಾಡಬೇಕು ಈಗ ಎಜುಕೇಶನ್ ಮೇಲೆ. ಹೆಲ್ತ್ ಲಾಸ್ಟ್ ಟೈಮ್ 1.8% ಬಜೆಟ್ ಅಲೋಕೇಶನ್ ಮಾಡಿತ್ತು. ಈಗ ಅದನ್ನ ಮಿನಿಮಮ್ ನಾವು ಒಂದು 2.5% 4% ಇಸ್ ಎ ಟಾರ್ಗೆಟ್, ಒಂದು 2.5% ಆದ್ರೂ ಹೆಚ್ಚಿಸಬೇಕು. ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡದೇ ಇದ್ರೆ ನಮ್ಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲ್ಲ. ಇನ್ನ ಮೈಕ್ರೋ ಮತ್ತೆ ಸ್ಮಾಲ್ ಇಂಡಸ್ಟ್ರೀಸ್, ಅತಿ ಸಣ್ಣ ಹಿಡುವಳಿದಾರರು, ಸೊ ಇದನ್ನೆಲ್ಲವರನ್ನ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಸಮತೋಲನದ ಸಮಚಿತ ಬಜೆಟ್ ಅನ್ನ ಸರ್ಕಾರ ಮಂಡಿಸುತ್ತೆ ಅನ್ನುವಂಥದ್ದು ಒಂದು ಸವಾಲು. ಬಟ್ ಏನ್ ಖುಷಿಯಾದ ವಿಚಾರ ಏನು ಅಂತಂದ್ರೆ, ಇಲ್ಲಿ ಎಲ್ಲದರ ನಡುವೆ ಒಂದು GST ಕಲೆಕ್ಷನ್ಸ್ ಹಿಂದೆಂದಿಗಿಂತಲೂ ಈ ಸರಿ ಚೆನ್ನಾಗಿರೋದು. ಡಿಸ್ಪೈಟ್ ಈ ಕೋವಿಡ್ ನ ಥ್ರೆಟ್ ಇದ್ದಾಗ್ಲೂ ಸಹ ನಮ್ಗೆ ಟೋಟಲ್ ಕಲೆಕ್ಷನ್ಸ್ ಡಿಸೆಂಬರ್ ವರೆಗೂ ಏನ್ ಇದೆ ಅಷ್ಟನ್ನು ಕೂಡ ತುಂಬಾ ಚೆನ್ನಾಗಿ. ಸಣ್ಣ ಬ್ರೇಕ್ ತಗೊಂಡ್ಬರ್ತೀನಿ ಸರ್. ನೀವು ಹೇಳ್ದಂಗೆ ಈಗ ಕೇಂದ್ರ ಆರ್ಥಿಕ ಸಮೀಕ್ಷೆ ಏನ್ ರಿಲೀಸ್ ಆಗಿದೆ ಅದನ್ನು ಕೂಡ ಸಮರೈಸ್ ಮಾಡಿ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ ಸರ್. 3 ಜನ ಹಾಗೆ ಸಂಪರ್ಕದಲ್ಲಿರಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಮುಂಚೆ ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ಬಜೆಟ್ ನ ಸರಳ ವಿಶ್ಲೇಷಣೆ, ಬಜೆಟ್ ಅಂಶಗಳ ಸ್ಪಷ್ಟತೆಗಾಗಿ ನೀವು ನೋಡ್ತಾ ಇರಿ News 18 ಕನ್ನಡ. ಯಾಕಂದ್ರೆ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಬಜೆಟ್ ನ ನೇರ ಪ್ರಸಾರವನ್ನ ನಾವು ಮಾಡ್ತೀವಿ. ಆರ್ಥಿಕ ತಜ್ಞರೊಂದಿಗೆ ಸರಳ ನಿರೂಪಣೆ ಕೂಡ ನಿಮ್ಮ ಮುಂದೆ ಇರುತ್ತೆ. ಈಗೊಂದು ಬ್ರೇಕ್. ನಮ್ಮಲ್ಲಿ ಇಂಡಸ್ಟ್ರಿ, ಟ್ರೇಡು, ಸರ್ವಿಸ್ ಸೆಕ್ಟರ್ 3 ಇದೆ. ಇದರೊಳಗೆ ಸಾಮಾನ್ಯವಾಗಿ MSME ಸೆಕ್ಟರ್ ಇಸ್ ದ ಒನ್ ದಟ್ ಹಸ್ ಗಾನ್ ಥ್ರೂ ದ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್. ಯಾಕೆ ಅಂತಂದರೆ ದೀಸ್ ಆರ್ ಆಲ್ ಸ್ಮಾಲ್ ಯೂನಿಟ್ಸ್. ಒಂದು ಇಂಡಸ್ಟ್ರಿ ನಡೆಸಬೇಕು ಅಂತಂದರೆ ನೀವು ಕೆಲಸ ಮಾಡ್ತಿರೋ ಇಲ್ವೋ, ಗೌರ್ಮೆಂಟಿಗೆ ಕಟ್ಟಬೇಕಾದ ಹಣ ಕಟ್ಟಬೇಕು, ಕೆಲಸಗಾರಕ್ಕೆ ಕೊಡಬೇಕಾದಂಥ ಸ್ಯಾಲ್ರಿ ಕೊಡಬೇಕು, ಪವರ್ ಬಿಲ್ ಕೊಡಬೇಕು, PF ಕೊಡಬೇಕು, ESA ಕೊಡಬೇಕು. ಇವೆಲ್ಲ ಏನಾಗುತ್ತೆ ಅಂದರೆ ಭಾರ ಆಗ್ತದೆ. ಇವತ್ತಿನ ದಿವಸ ನಾವು ಈ ಒಂದು MSME ಸೆಕ್ಟರ್ಗೆ ನಾವು ಉತ್ತೇಜನ ಕೊಡೋದೇ ಹೋದ ಅಂತಂದರೆ ಮುಂದಿನ ಬರ್ತಕ್ಕಂಥ ಪೀಳಿಗೆಯವರು ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಹೊರತು ಯಾರು ಯಜಮಾನರಾಗೋ ಒಂದು ಎಂಟ್ರಪ್ರನರ್ ಅಂತ ಏನು ಹೇಳ್ತೀವೋ ಖಂಡಿತವಾಗೋದಿಲ್ಲ. ಪ್ಯಾಂಡಮಿಕಲ್ಲಿ ನಾವು ಹೇಳಿದ್ವಿ ESI ಮತ್ತು PF ಅಲ್ಲಿ ದೇ ಹ್ಯಾವ್ ಥೌಸಂಡ್ಸ್ ಆಫ್ ಕ್ರೋರ್ಸ್ of unclaimed money. We said, why don't you give relief to the workers making use of money ಅಂತ ಅಂದ್ಬಿಡು. ಏನು ಎಚ್ಚೆತ್ತಿಲ್ಲ, ಗೌರ್ಮೆಂಟ್ ಏನೂ ಮಾಡಲಿಲ್ಲ. ಆ ಥರದ್ದೆಲ್ಲ ಮಾಡ್ದ ಅಂತಂದರೆ ಡೆಫಿನೆಟ್ಲಿ ಹೆಲ್ಪ್. ಆತ್ಮನಿರ್ಭರ ಭಾರತದತ್ತ ಹೆಜ್ಜೆ, ಅಭಿವೃದ್ಧಿಯತ್ತ ಹೊಸ ಭಾರತ. $5 ಟ್ರಿಲಿಯನ್ ಆರ್ಥಿಕತೆ ಗುರಿ, ಅಭಿವೃದ್ಧಿ, ವಿಶ್ವಾಸ, ಸಂಕಲ್ಪ. News 18 ಕನ್ನಡದಲ್ಲಿ ಕೇಂದ್ರ ಬಜೆಟ್ನ ಮೆಗಾ ಕವರೇಜ್. ನಮೋ ಲೆಕ್ಕ ಬಜೆಟ್